ವಿದ್ಯಾರ್ಥಿಗಳೇ, ಈಗ ನೋಡ್ರಿ, ಈ ಗಣಿತನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀವು ಅವಧಿ ಕಂಡುಹಿಡಿಬೇಕು. ಅವಧಿ ಕಂಡುಹಿಡಿಬೇಕಾದ್ರೆ ಯಾವ್ಯಾವ ಸಂಗತಿಗಳನ್ನು ಕೊಟ್ಟಿರ್ತಾರೆ ಅದನ್ನು ಲಕ್ಷ ಕೊಟ್ಟು ಕೇಳಬೇಕು, ಲಕ್ಷ ಕೊಟ್ಟು ನೋಡಬೇಕು. ಸಂಗತಿಗಳನ್ನು ನೀವು ಅದರ ಕೊಟ್ಟಂಥ ಸಂಗತಿಗಳನ್ನು ಹೊರಗೆ ಬರ್ಕೊಂಡ್ರಿ ಅಂತಂದರೆ ಎದರಲ್ಲೇ ಭಾಗಿಸ್ಬೇಕು ಅನ್ನೋದು ಸೂತ್ರ ನೀವೇ ತಯಾರು ಮಾಡ್ತೀರಿ. ಈಗ ನಾವೊಂದು ಲೆಕ್ಕ ತಿಳಿಸ್ತೋದು, ಮುಂದಿನ ಲೆಕ್ಕ ನೀವು ಮಾಡಬೇಕು. ರೂಪಾಯಿ 2800 ಸಾಲಿಯನ್ ಶೇಕಡ 10 ಬಡ್ಡಿಯ ದರದಂತೆ 700 ರೂಪಾಯಿ ಬಡ್ಡಿ ಗಳಿಸಲು ಎಷ್ಟು ವರ್ಷಗಳಾಗುವುದು? ಅಂದ್ರೆ ಎಷ್ಟು ವರ್ಷ ಅಂದ್ರೆ ಅವಧಿ ಕಂಡುಹಿಡಿಬೇಕು ನೀವು. ಇವೆಲ್ಲ ಅವಧಿ ಕಂಡುಹಿಡಿಯುವಂಥ ಮಾದರಿಗಳು. ಇದನ್ನು ನಾ ತಿಳಿಸಿದಂದ್ರೆ ಇದು ನೀವು ಮಾಡಬೇಕು. ಅದಕ್ಕೆ ಇದನ್ನ ತಿಳಿಸಾದ ನೀವು ಲಕ್ಷ ಕೊಟ್ಟು ನೋಡ್ಬೇಕು. ಅಂದ್ರೆ ನಿಮ್ಮ ಗಣಿತಗಳು ಬೇಗನೆ ಎಲ್ಲ ಪ್ರತಿಯೊಂದು ಮಾದರಿಗಳನ್ನು ನೀವು ಸ್ವಂತ ಮಾಡ್ಕೊತ ಹೋದ್ರಿಂದ ರಿಸಲ್ಟ್ 100% ಬರ್ತಾವೆ. ಇದು 2800 ಏನಿದು ಅಸಲು. ಅಸಲು ಬರೋಬರಿ 2800 ರೂಪಾಯಿ. ಆಮೇಲೆ ದರ ಬರೋಬರಿ ಶೇಕಡ 10. ಶೇಕಡ ಸಾಲಿ ಅಂದ್ರೆ ವರ್ಷಕ್ಕೆ. ಬಡ್ಡಿ ಬರೋಬರಿ, ಸರಳ ಬಡ್ಡಿ ಅಂದ್ರೆ ಒಂದೇ, ಬಡ್ಡಿ ಅಂದ್ರೆ ಒಂದೇ. ಬಡ್ಡಿ ಬರೋಬರಿ ಎಷ್ಟು? 700 ರೂಪಾಯಿ. ಅವಧಿ ಬರೋಬರಿ ಎಷ್ಟು? ಸಂಗತಿಗಳನ್ನು ಇಲ್ಲಿ ಬರ್ಕೋಬೇಕು. ಅವಧಿ ಬರೋಬರಿ ಎಷ್ಟು? ಅವಧಿ ಅಂದ್ರೆ ಎಷ್ಟು ವರ್ಷ ಅವ ಅಸಲು ಬಿಟ್ಟ ಅಂತ ಅರ್ಥ. ಆದ್ದರಿಂದ ಅವಧಿ ಬರೋಬರಿ ನೋಡ್ರೆ ಲಕ್ಷ ಕೊಟ್ಟು ನೋಡ್ರಿ. ಅವಧಿ ಬರೋಬರಿ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಮೇಲೆ ಹೋತ್ ನೋಡು. ಈ ಬಡ್ಡಿ ಮ್ಯಾಲೆ ಹೋತು ಅಂತಾರೆ. ಉಳಿದು ಎಷ್ಟಿನ ಸಂಗತಿಗಳು 2 ಉಳಿದು. ಇದು ಮ್ಯಾಲೆ ಹೋಯ್ತು ಅಂದ್ರೆ ಇವೆರಡು ತಳಗೆ ಬಂದು ಬಿಡ್ತಾವೆ ಗುಣಾಕಾರಕ್ಕೆ. ಇದಕ್ಕೆಂತಾರೆ ಅಸಲು ಗುಂಡ್ಲೆ ದರ. ಅಸಲು ಗುಂಡ್ಲೆ ದರ ತಳಗೆ ಹಚ್ಚಿ ಬಿಡ್ಬೇಕು ನೋಡಿ. ಇದು ಮ್ಯಾಲೆ ಹೋಗ್ತದೆ ಯಾವಾಗಲಾದರೂ. ಯಾವುದೇ ಸಂಗತಿಗಳು ಕೇಳಿದ ಅಂದ್ರೆ ಇದು ಮ್ಯಾಲೆ ಹೋಗ್ತದೆ. ಇವೆರಡು ಗುಣಾಕಾರಕ್ಕೆ ತಳಗಿಟ್ಟು ಆ ಪ್ರಕಾರ ಸಂಖ್ಯೆಗಳನ್ನಿಟ್ಟು ಕಟ್ತಾ ಹೊಡ್ಬಿಟ್ಟು 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಎಷ್ಟದ? 700 ಅದ. ತಳಗ ಅಸಲು ಎಷ್ಟದ? 2800. 2800 ಗುಂಡ್ಲೆ ದರ ಎಷ್ಟದ? 10 ಅದ ನೋಡಿ. ಈ ಪೂಜೆ ಹೊತ್ತು, ಈ ಪೂಜೆ ಹೊತ್ತು, ಈ ಪೂಜೆ ಹೊತ್ತು, ಈ ಪೂಜೆ ಹೊತ್ತು. ಇದೊಂದು ಪೂಜೆದ, ಇದು ಒಂದು ಹೊತ್ತು. 7 ಒಂದಲೇ 7 4 ನೋಡಿ. 2 2 2 5 ಬರೋಬರಿ 5 2 ವರ್ಷ ಅಂತಂದ್ರೆ ಏನು? 2 ಪೂರ್ಣಾಂಕ 1 2 ವರ್ಷ. ಆನ್ಸರ್ ಅವಧಿ ಬರೋಬರಿ 2 ಪೂರ್ಣಾಂಕ 1 2 ವರ್ಷ. ಒಂದು ಲೆಕ್ಕ ಮಾಡ್ರ, ಮುಂದಿನ ಕೊಟ್ಟದ್ದು ನೋಡ್ರಿ, ಮಾಡ್ರಿ. ಮಾಡೋದಾತ ವಿಡಿಯೋ ಆನ್ ಮಾಡ್ಬೇಕು. ಯಾಕಂತಂದ್ರೆ ನಾವು ಟೈಮ್ ಹಾಳು ಮಾಡ್ಲಿಕ್ಕೆ ಬರೋದಿಲ್ಲ. ಆಯ್ತಾ? ತೆಗೀರಿ. ಈಗ ಎಷ್ಟು ವರ್ಷಗಳಲ್ಲಿ ಮೊದಲು ಫಸ್ಟಕ್ಕೆ ನೀವು ಅಲ್ಲಿ ಹೋದಾಗ ಏನು ಸಿಗ್ತದ? ದರ ಸಿಗ್ತದ. ದರ ಮೊದಲು ಬರೀರಿ. ಆಮೇಲೆ ದರ ಆದಿಂದ ಏನು ಬರ್ತದ? ಅಸಲು ಬರ್ತದ. ಆ ಸಂಗತಿ ಹೆಂಗಿರ್ತಾವ ಅಂತ ತಿಳ್ಕೊಂಡು ಬಿಡೋದು. ಅಸಲು ಬರೋಬರಿ 5000 ರೂಪಾಯಿ. ಬಡ್ಡಿ ಬರೋಬರಿ, ಬಡ್ಡಿ ಅಂದ್ರೆ ಒಂದೇ, ಸರಳ ಬಡ್ಡಿ ಅಂದ್ರೆ ಒಂದೇ, 800 ರೂಪಾಯಿ ಆದರ. ಏನು ಕೇಳ್ಯಾನವ? ಅವಧಿ ಬರೋಬರಿ ಎಷ್ಟು? ಅವಧಿ ಬರೋಬರಿ ಎಷ್ಟು? ಅವಧಿ ಬರೋಬರಿ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಸರ್ವಾಸ್ವಾಗ್ಲಿ ಅಸಲು ಗುಂಡ್ಲೆ ದರ. 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಎಷ್ಟದ? 800 ಅದ. ಅಸಲು ಎಷ್ಟದ ನೋಡ್ರಿ? 5000 ರೂಪಾಯಿ ಅಸಲು ಅದ. 5000 ರೂಪಾಯಿ ಅಸಲು ಅದ. ದರ ಎಷ್ಟದ? 8 ಅದ. 1 2
1 2, ಈ 8 ಒಂದಲೆ, ಈ 8 ಒಂದಲೆ, ಈ 0 ಹೋತು, ಈ 0 ಹೋತು, 5 ಒಂದಲೆ, 5 ಎರಡಲೆ, ಬರೋಬ್ಬರಿ ಅವಧಿ ಬರೋಬ್ಬರಿ 2 ವರ್ಷ. ಭಾಳ ಸರಳವ ಲೆಕ್ಕಗಳು. ಆನ್ಸರ್ ಈಸ್ ಈಕ್ವಲ್ ಟು 2 ವರ್ಷ. ಇನ್ನು ಮುಂದಿನ ಲೆಕ್ಕಗಳನ್ನು ನೀವು ಮಾಡಬೇಕು, ಸರಿಯಾಗಿ ತಿಳ್ಕೊಬೇಕು. ಸರಿಯಾಗಿ ತಿಳ್ಕೊಂಡ್ರಿ ಅಂತಂದ್ರೆ ನಿಮ್ಗೆಲ್ಲ ಗಣಿತಗಳು ಅವಧಿ ಎಷ್ಟು ನಮಗೆ ಕಂಡುಹಿಡಿದು ಅನ್ನೋದು ನಿಮ್ಗೆ ಸರಳಾಗಿ ಗುರ್ತಾಯ್ತು. ಇನ್ನು ಮುಂದಿನ ಗಣಿತ ಮೊತ್ತ ಕೊಟ್ಟಾಗ ಅವಧಿಯನ್ನು ಹೆಂಗೆ ಕಂಡುಹಿಡಿಬೇಕು ಅನ್ನೋದು ಬರ್ತದೆ.